ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ವೀಕ್ಷಕರೇ, ಇವತ್ತು ಡೇಟ್ ಬಂದ್ಬಿಟ್ಟು ಸರಿಯಾಗಿ 4ನೇ ತಾರೀಕು ಡಿಸೆಂಬರು, ಸೋಮವಾರ. ಸೊ ನಾನೀಗ ಎಲ್ಲಿದ್ದೀನಿ ಅಂದರೆ ಸ್ನೇಹಿತರೆ, ಹೆಬ್ಬಾಳದಲ್ಲಿದ್ದೀನಿ. ಹೆಬ್ಬಾಳದಲ್ಲಿ ನಾನು ಡೆನ್ಸೋ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ನನಗಿನ್ನ 1 ಕಿಲೋಮೀಟ್ರ್ ಇದೆ ನನ್ನ ಝೋನ್ಗೆ ಹೋಗೋಕ್ಕೆ. ಸೊ ಡೆನ್ಸೋದಲ್ಲೂ ಝೋನ್ ಕೊಟ್ಟಿರ್ತಾನೆ ಸ್ನೇಹಿತರೆ. ಕೆಲವೊಂದು ಏರಿಯಾಗಳು ಮಾತ್ರ ಜಾಸ್ತಿ ಕೊಟ್ಟಿರ್ತಾನೆ. ಏರಿಯಾ ಅಂದರೆ ಚಿಕ್ಕದಾಗಿರಲ್ಲ, ಜಾಸ್ತಿ ಏರಿಯಾ ಕೊಟ್ಟಿರ್ತಾನೆ. ಇವತ್ತು ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 1 ಗಂಟೆ ಆಯ್ತಾ ಬಂತು. ಸೊ 1 ಗಂಟೆಗೆ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. 1ರಿಂದ ಸಂಜೆ 6 ಗಂಟೆವರೆಗೂ ಮಾಡೋಣ. 6 ಗಂಟೆವರೆಗೂ ಮಾಡಿಬಿಟ್ಟು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಡೆನ್ಸೋದಲ್ಲಿ, ಅದೇ ಥರ ಯಾವ್ಯಾವ ರೀತಿ ಇನ್ಸೆಂಟಿವ್ಗಳನ್ನ ಕೊಡ್ತಾನೆ ಎಲ್ಲನೂ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಿಗಾದರೂ ಡೆನ್ಸೋ ಅಪ್ಲಿಕೇಶನಲ್ಲಿ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಬನ್ನಿ ಇನ್ನೇನು ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡೋಣ. ರೀಚ್ಡ್. ಈಗ ಪೋರ್ಟರ್ ಆಫ್ ಮಾಡಿಬಿಡೋಣ, ಗೋ ಆಫ್ಲೈನ್. ಹಾಂ ಮೇಡಮ್, ಎಲ್ಲೋ ಕರಿತಾವ್ರೆ. ಹಾಂ ಮೇಡಮ್, ಏನು ಮೇಡಮ್ ಇದು? ಹಾಂ ಕೊಡಿ 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 ಕೊಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಐಟಮ್ ಪಿಕಪ್ ಮಾಡಿದ್ದೀನಿ. ಈ ಥರ ಐಟಮ್ಗಳು ಸಿಕ್ಬಿಟ್ರೆ ತುಂಬ ಈಸಿ ನಮಗೆ ಡೆಲಿವರಿ ಮಾಡೋಕ್ಕೆ. ನಾಗರಬಾವಿ ಬನ್ನಿ ಹೋಗ್ಬಿಡೋಣ. 14 ಕಿಲೋಮೀಟ್ರು. ಏನು ಗುರು, ಒಂದು ಸ್ವಲ್ಪ ಹೂಕ್ಕೆಲ್ಲ ಬುಕ್ ಮಾಡ್ತಾರೆ ಇವರು. ಡೆಲಿವರಿ ಚಾರ್ಜಸ್ಸೇ 170 ಚಿಲ್ಲರೆಯನ್ನು ತೋರಿಸ್ತು. ಆ 170 ಚಿಲ್ಲರೆಗೆ ಅಲ್ಲೇ ಹೂಗಳನ್ನೇ ತೊಗೊಂಬಿಡ್ಬೋದಲ್ಲ ಸ್ನೇಹಿತರೆ. ಏನು ಮಾಡೋಕ್ಕಲ್ಲ, ದುಡ್ಡಿರೋರು ಹೆಂಗೆ ಬೇಕಾದರೂ ಮಾಡ್ತಾರೆ. ಬನ್ನಿ, ನಮಗೆ ಯಾಕೆ ಈ ಥರದ ಐಟಮ್ ಸಿಕ್ಬಿಟ್ರೆ ಆರಾಮಾಗಿ ಡೆಲಿವರಿ ಮಾಡ್ಕೊಂಬಿಡ್ಬೋದು. ಒಂದೊಂದು ಸರಿ ಕೊಡ್ತಾರೆ ಐಟಮ್ಸ್ಗಳು, ಅಬ್ಬಬ್ಬ ಅದು ಕಟ್ಟೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕಾಗಲ್ಲ, ಫುಲ್ಲು ಜಾಸ್ತಿ ಸ್ಪೇಸು ಬೇಕಾಗುತ್ತೆ, ಮತ್ತು ತುಂಬ ವೆಯ್ಟು ಇರುತ್ತೆ. ಆ ಥರದ ಐಟಮ್ಸ್ ಎಲ್ಲ ಕೊಡ್ತಾರೆ ಒಂದೊಂದು ಸರಿ ಸ್ನೇಹಿತರೆ. ಈ ಥರ ಸಿಕ್ಬಿಟ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಬಿಡ್ಬೋದು. ಒಳ್ಳೆ ಲಾಂಗ್ ಆರ್ಡ್ರ್ ಸಿಕ್ಕಿದೆ ಸ್ನೇಹಿತರೆ. ನಾಗರಬಾವಿ 14 ಕಿಲೋಮೀಟ್ರು. ಬನ್ನಿ ಹೋಗೋಣ, ಡೆಲಿವರಿ ಮಾಡೋಣ. ಇನ್ಸೆಂಟಿವ್ ಎಲ್ಲ ಸೇರಿ ಎಷ್ಟು ಕೊಡ್ತಾನೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ, ಅವ್ರಿಗೆ ಬೇರೆ ಕೊಟ್ಟನಲ್ವಾ. ಸೊ ನನಗೂ ಪೆಟ್ರೋಲ್ ಕಡಿಮೆ ಇದೆ, ಎರಡು ಸೇರಿ ಒಂದು 250 ಹಾಕ್ಸ್ಕೊಳ್ಳೋಣ. ಬ್ರೋ 255 ಹಾಕು. ಸ್ಕ್ಯಾನರ್ ಇದೆಯಲ್ಲ, ಹಾಕಿ ಫೋನ್ ಎತ್ಬಿಡ್ತೀನಿ. ಹಾಂ, ರೆಕಾರ್ಡ್ ಆಗ್ತಾ ಇರುತ್ತಾ? ಬೇಕಂದ್ರೆ ರೆಕಾರ್ಡ್ ಮಾಡ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ಬ್ರೋ ಮಾಡಿದ್ದೀನಿ ಸ್ನೇಹಿತರೆ. 255 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಸಾಕಾಗ್ಬೋದು ಅನಿಸುತ್ತೆ. ಬನ್ನಿ ಹೋಗಿ ಡೆಲಿವರಿ ಮಾಡಿಬಿಡೋಣ, ಇನ್ನೇನಾರು ಆಗಲಿ. ಲೊಕೇಶನ್ ಹತ್ರ ಬಂದಿದ್ದೀನಿ, ಡೆಲಿವರಿ ಮಾಡೋಣ. ಕಾಲ್ ಕೊಡೋಣ. ನಿಖಿತಾ ಅನ್ನೋರು ಒಂದು ಪಾರ್ಸಲ್ ಕಳ್ಸೋರು ಮೇಡಮ್. ಇದು ಮಲ್ನಾಡ್ ಸ್ಟೋರ್ ಅಂತ ಇದೆಯಲ್ಲ, ಕಾರ್ನರ್ ಜಿಮಾರ್ಟ್. ಹೌದು, ಒಳಗಡೆನಾ? ಜಿಮಾರ್ಟ್ ಒಳಗಡೆ ಬರಲ್ಲ ಮೇಡಮ್? ಓಕೆ ಓಕೆ, ಹಾಂ ಸರಿ ಮೇಡಮ್, ಬಾಯ್. ಬಂದೆ.
ಏನು ಗುರು ಒಬ್ಬ 175 ರೂಪಾಯಿ ಆರ್ಡ್ರ್ ಬಿತ್ತು ಸ್ನೇಹಿತರೆ. 175 ರೂಪಾಯಿ ಡೆಲಿವರಿ ಮಾಡಿದ್ದಕ್ಕೆ 347 ರೂಪಾಯಿ ಬಂದಿದೆ. ಬಟ್ ಡಬಲ್ ಥರ ಬಂದುಬಿಟ್ಟಿದೆಯಲ್ಲ. 178 ನನಗೆ ಅಮೌಂಟ್ ಬಂದಿರೋದು, ಇನ್ಸೆಂಟಿವ್ 165, ಟೋಟಲ್ 343. ಬಾ ಗ್ರೇಟ್. ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ಇದನ್ನು ಸಕ್ಸಸ್ಫುಲ್ಲಾಗಿ ಡೆಲಿವರಿ ಮಾಡಿದ್ದೀನಿ ಸ್ನೇಹಿತರೆ. ಎರಡನೇ ಆರ್ಡ್ರ್ ಬಿದ್ದಿದೆ, ಚಿಕ್ಕ ಆರ್ಡ್ರು 22 ರೂಪಾಯಿ ಏನೋ ಆರ್ಡ್ರ್ ಇತ್ತು. ಬಟ್ ಒಂದನ್ನೇ ಕ್ಯಾನ್ಸಲ್ ಮಾಡೋದು ಬೇಡ, ಬನ್ನಿ ಹೋಗೋಣ ಸ್ನೇಹಿತರೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಫುಡ್ ಇದು, ಬನ್ನಿ ಹೋಗಿ ಇಸ್ಕೊಂಡು ಬರೋಣ ಸ್ನೇಹಿತರೆ. ಒಂದನ್ನು ರಿಜೆಕ್ಟ್ ಮಾಡೋದು ಬೇಡ, ಎಲ್ಲ ಪಿಕಪ್ ಮಾಡೋಣ. ಇಲ್ಲೊಂದಿದೆ ಫುಡ್ಡು, ಇಸ್ಕೊಂಬಿಡೋಣ ಬನ್ನಿ ಬ್ರೋ. 1941 ಸ್ನೇಹಿತರೆ. ಪಿಕಪ್ ಮಾಡಿದ್ದೀನಿ ಫುಡ್ಡು. 2.8 ಕಿಲೋಮೀಟ್ರ್ ಇದೆ. ಬನ್ನಿ ಡೆಲಿವರಿ ಮಾಡೋಣ ಸ್ನೇಹಿತರೆ. ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಮಾಡೋಣ. OTP ಕೇಳ್ತಾಯಿದೆ. ಹಲೋ ಸರ್, ಫುಡ್ ತೊಗೊಂಬಂದಿದ್ದೀನಿ ಸರ್ ಡೆನ್ಸೋಯಿಂದ. ಡೆಲಿವರಿ ಮಾಡಿದ್ದೀನಿ. ಡೆಲಿವರಿ ಮಾಡಿಬಿಟ್ಟು ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದನ್ನು ಸಿಗುತ್ತೇನೋ ಅಂತ. ಸೊ ನನ್ನ ಟೋಟಲ್ ಈಗ ಅರ್ನಿಂಗ್ಸ್ ಅಮೌಂಟ್ ಬಂದ್ಬಿಟ್ಟು 200 ರೂಪಾಯಿ. ಬಟ್ ಅದು ಇನ್ಸೆಂಟಿವ್ ಎಲ್ಲ ಸೇರಿ 365 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಈಗ ನಾನೇನೋ ಮತ್ತೆ ಒಂದು 20 ರೂಪಾಯಿ ಏನೋ ಮಾಡಿದ್ರೆ 290 ರೂಪಾಯಿ ಕೊಡ್ತಾನಂತೆ. ಏನು ಇಷ್ಟೊಂದು ಕೊಡ್ತಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೋಡೋಣ, ಅದು ಯಾವ್ದಾರು ಒಂದು ಸಿಕ್ಕಿದ್ರೂ ಕೂಡ, ಮಿನಿಮಮ್ ಸಿಕ್ಕಿದ್ರೂ ಕೂಡ ಒಂದು 290 ರೂಪಾಯಿ ಬರುತ್ತೆ. ಸೊ ವೆಯ್ಟ್ ಮಾಡೋಣ ಸ್ನೇಹಿತರೆ. ಮತ್ತೊಂದು ಆರ್ಡ್ರ್ ಬಿದ್ದಿದೆ, ಬನ್ನಿ ಆರ್ಡ್ರ್ ಪಿಕಪ್ ಹತ್ರ ಹೋಗೋಣ. ಇದು 3ನೇ ಆರ್ಡ್ರು ಡೆನ್ಸೋದಲ್ಲಿ. ಸೊ ಇದು ಡೆಲಿವರಿ ಮಾಡಿದ್ರೆ ಸ್ವಲ್ಪ ಇನ್ಸೆಂಟಿವ್ ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ ಹೋಗೋಣ. ನಿರ್ಮಲ ಸ್ಕಿನ್ ಕ್ಲಿನಿಕ್ ಇದಾ? ಡೆನ್ಸೋಯಿಂದ ಹೌದು. ಇದು ನಿರ್ಮಲ ಹೌದು. ಚಪ್ಪಲ್ ಇಳ್ಬಿಡಿ ಫಸ್ಟ್. ಮೇಡಮ್ ಡೆನ್ಸೋಯಿಂದ ಸರ್, ಡೆನ್ಸೋಯಿಂದ ಆಗಿದೆಯಲ್ಲ ಸರ್? ಸ್ನೇಹಿತರೆ, ಏನೋ ಮೆಡಿಸಿನ್ನು ಪಿಕಪ್ ಮಾಡಿದ್ದೀನಿ, ಬನ್ನಿ ಡೆಲಿವರಿ ಮಾಡೋಣ. ಇದಾದರೆ ಸ್ವಲ್ಪ ಇನ್ಸೆಂಟಿವ್ ಬರುತ್ತೆ, ನೋಡೋಣ ಅದೆಷ್ಟು ಬರುತ್ತೆ ಅಂತ. 4 ಕಿಲೋಮೀಟ್ರು. ಏನು ಗುರು, ಎಲ್ಲದಕ್ಕೂ ಝೊಮ್ಯಾಟೊ ಬ್ಯಾಗೆ ಯೂಸ್ ಮಾಡ್ತೀವಿ ಅಂತ ಅನ್ಕೋಬೇಡಿ ಸ್ನೇಹಿತರೆ. ನಾನು ಡೆನ್ಸೋದು ಕಿಟ್ ಇಸ್ಕೊಂಡಿಲ್ಲ, ಸೊ ಅದರಿಂದ ಝೊಮ್ಯಾಟೊ ಬ್ಯಾಗೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ 4 ಕಿಲೋಮೀಟ್ರ್ ಇದೆ, ಡೆಲಿವರಿ ಮಾಡೋಣ ಸ್ನೇಹಿತರೆ. ಮಳೆ ಬರೋ ಥರ ಆಗಿದೆ ಫುಲ್ಲು ಸ್ನೇಹಿತರೆ. ಈಗ ಕರೆಕ್ಟಾಗಿ ರಾಜಾಜಿನಗರದಲ್ಲಿದ್ದೀನಿ. ತುಂಬ ಮಳೆ ಬರೋ ಥರ ಆಗಿದೆ. ಸೊ ಇವತ್ತು ಬೆಳಗ್ಗೆಯಿಂದ ಬಿಸಿಲೇ ಎಲ್ಲ ಹೇಳಬೇಕು ಅಂತಂದರೆ, ಈ ಥರ ಇದ್ದರೆ ಡ್ಯೂಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಸಿಲು ಕಾಟ ಅಷ್ಟು ಇರೋಲ್ಲ, ಆರಾಮಾಗಿರ್ಬೋದು. ಬಟ್ ಮಳೆ ಬಂದುಬಿಟ್ರೆ ಕಷ್ಟ. ರೈನ್ ಸರ್ಚ್ ಬೇರೆ ಕೊಡ್ತಾಯಿಲ್ಲ. ನನಗೆ ಯಾಕೋ ಅಪ್ಲಿಕೇಶನ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಅನ್ನಿಸ್ತದೆ. ಆದ್ರೂ ಮಾಡ್ತಾಯಿದ್ದೀನಿ. ಅವಾಗ ಹಂಗೊಂದು ಆರ್ಡ್ರ್ ಬೀಳ್ತಾಯಿದೆ ಅಷ್ಟೇ. ಈ ಬ್ಯಾಕ್ ಟು ಬ್ಯಾಕ್ ಏನು ಆರ್ಡ್ರ್ ಬೀಳ್ತಾಯಿಲ್ಲ. ಒಂದು ಡೆಲಿವರಿ ಮಾಡಿ ಅರ್ಧ ಗಂಟೆ 3/4 ಗಂಟೆ ವೆಯ್ಟ್ ಮಾಡಾದ್ಮೇಲೆ ಆ ಥರ ಕೊಡ್ತಾಯಿದ್ದಾನೆ. ಸೊ ಎಷ್ಟಾಗುತ್ತೆ ನೋಡೋಣ, ಬನ್ನಿ ಸ್ನೇಹಿತರೆ. ನಡುವೆ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು.
ಸ್ನೇಹಿತರೆ ಈ ಆರ್ಡ್ರನ್ನು ಡೆಲಿವರಿ ಮಾಡಿದೆ, 524 ರೂಪಾಯಿ ಆಯಿತು ಸ್ನೇಹಿತರೆ. ಮತ್ತೊಂದು ಆರ್ಡ್ರ್ ಬಿದ್ದಿದೆ, 3 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು 4ನೇ ಆರ್ಡ್ರು ಅನಿಸುತ್ತೆ. ಹೌದು, 4ನೇ ಆರ್ಡ್ರು. ಇಲ್ಲಿ ಹತ್ತತ್ರ ಕೊಡ್ತಾವನೆ, ಲಾಂಗ್ ಕೊಡ್ತಾಯಿಲ್ಲ. ಜಾಸ್ತಿ ಇನ್ಸೆಂಟಿವ್ ಕೊಡಬೇಕಾಗುತ್ತೆ ಅಂತ ಲಾಂಗ್ ಕೊಡ್ತಾಯಿಲ್ಲ, ಬರೀ ಹತ್ತತ್ರನೇ ಕೊಡ್ತಾವನೆ. ಆಯಿತು, ಇರಲಿ, ಬನ್ನಿ ಮಾಡೋಣ. 1 2 3 1 ಹಾಂ, ಡೆನ್ಸೋ ಸ್ನೇಹಿತರೆ. ಡೆನ್ಸೋ ಡೆಲಿವರಿನ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ಕರೆಕ್ಟಾಗಿ ಲೊಕೇಶನ್ ಸ್ನೇಹಿತರೆ, ನಾವು ಗರ್ಗುಂಟೆಪಾಳ್ಯದಿಂದ ಮುಂದಕ್ಕೆ ತುಮಕೂರು ಹೈವೇ ಬರುತ್ತಲ್ಲ, ಆ ಫ್ಲೈಓವರ್ ಮೇಲಿದ್ದೀನಿ. ನಾನು ನಿಮಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಟೋಟಲ್ ಸ್ನೇಹಿತರೆ 4 ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಒಂದೊಂದು ಟಾಸ್ಕಿಗೆ ಎಷ್ಟು ಅರ್ನ್ ಆಗಿದೆ, ಹಾಗೆ ಇನ್ಸೆಂಟಿವ್ ಹೇಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವತ್ತು ಟೋಟಲ್ ಅರ್ನಿಂಗ್ಸ್ ನೋಡೋದಾದರೆ 1 ಗಂಟೆಯಿಂದ 5 ಗಂಟೆವರೆಗೂ ಡ್ಯೂಟಿ ಮಾಡಿದ್ದೀನಿ ಸ್ನೇಹಿತರೆ. 1 ಗಂಟೆಯಿಂದ 2 3 4 5 ಟೋಟಲ್ 4 ಅವರ್ಸು ಸ್ನೇಹಿತರೆ. ಈ 4 ಅವರಲ್ಲಿ ಟೋಟಲ್ ನಾವು ಅರ್ನಿಂಗ್ಸನ್ನು ನೋಡ್ಬಿಡೋಣ. ಈಗ 539 ರೂಪಾಯಿ ಆಗಿದೆ, ಇದು ಇನ್ಸೆಂಟಿವ್ ಎಲ್ಲ ಸೇರಿ. ಸೊ ನಾನು ಅರ್ನ್ ಮಾಡಿರೋದೆಷ್ಟು, ಇನ್ಸೆಂಟಿವ್ ಎಷ್ಟು ಬಂದಿದೆ ಅನ್ನೋದು ಈಗ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಆಲ್ ಟಾಸ್ಕ್ ನೋಡಿ ಸ್ನೇಹಿತರೆ. ಟೋಟಲ್ 4 ಟಾಸ್ಕ್ನ ಮಾಡಿದ್ದೀನಿ. ಫಸ್ಟ್ ಒಂದೇದು 1 ಗಂಟೆಗೆ ಆನ್ಲೈನ್ ಬಂದಿದ್ದಕ್ಕೆ 1:32ಕ್ಕೆ ಒಂದು ಡ್ಯೂಟಿ ಸಿಕ್ಕಿದೆ, ಅದು 178 ರೂಪಾಯಿ. ಹಾಗೆ 2:15 ಒಂದು ಡ್ಯೂಟಿ ಸಿಕ್ಕಿದೆ, ಅದು 22 ರೂಪಾಯಿ. ಹಾಗೆ 3:39ಕ್ಕೆ ಒಂದು ಡ್ಯೂಟಿ ಸಿಕ್ಕಿದೆ, ಅದು 34 ರೂಪಾಯಿ. ಹಾಗೆ 4 ಗಂಟೆ 2 ನಿಮಿಷಕ್ಕೊಂದು ಡ್ಯೂಟಿ ಬಿದ್ದಿದೆ, ಅದು 15 ರೂಪಾಯಿ. ಸೊ ಟೋಟಲ್ 4 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಟಾಸ್ಕ್ ಅರ್ನಿಂಗ್ಸ್ ಬಂದ್ಬಿಟ್ಟು ಕೇವಲ 249 ರೂಪಾಯಿ. ಡೈಲಿ ಇನ್ಸೆಂಟಿವ್ ಬಂದ್ಬಿಟ್ಟು 290 ರೂಪಾಯಿ. ಸೊ ಟೋಟಲ್ ಅರ್ನಿಂಗು 539 ರೂಪಾಯಿ. ನೋಡಿ ಸ್ನೇಹಿತರೆ, ಇದು ಇನ್ಸೆಂಟಿವ್ ಜಾಸ್ತಿ ಕೊಡ್ತಾ ಇದ್ದಾನೆ, ಬಟ್ ಆರ್ಡ್ರ್ಗಳು ಕೊಡಲ್ಲ, ಸುಮ್ಮನೆ ವೆಯ್ಟ್ ಮಾಡಿಸ್ತಾನೆ, ಸಿಕ್ಕಾಪಟ್ಟೆ ಕಾಯಿಸ್ತಾನೆ. ಸೊ ನೀವು ಯಾರನ್ನ ಡೆನ್ಸೋ ಮಾಡೋದಿದ್ರೆ ಸ್ಟಾರ್ಟಿಂಗ್ ಹೊಸ ಐಡಿಗಳಿಗೆ ಒಳ್ಳೆ ಇನ್ಸೆಂಟಿವ್ ಕೊಟ್ಬಿಟ್ಟು ಚೆನ್ನಾಗಿ ಅರ್ನಿಂಗ್ಸ್ ಕೊಡ್ತಾನೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಿಗಾದರೂ ಡೆನ್ಸೋ ಮಾಡಬೇಕು ಅಂತ ಆಸೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಈ ವಿಡಿಯೋದಿಂದ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ಶುಭ ದಿನ.